ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್, ಒಬ್ಬ ವೆರಿ ಒರಿಜಿನಲ್ ಡೈರೆಕ್ಟರ್ ಒಂದು ಆರ್ಟಿಫಿಷಿಯಲ್ ಫಿಲ್ಮ್ನ ತೆಗೆದ್ರೆ ಹೇಗಿರುತ್ತೆ ಹೇಳಿ, ಅಥವಾ ಅವರು ತೆಗೆದಂಥ ಸಿನಿಮಾ ಒಂದು ಆರ್ಟಿಫಿಷಿಯಲ್ ಎಕ್ಸ್ಪೀರಿಯನ್ಸ್ನ ಕೊಟ್ಟರೆ ಹೇಗಿರುತ್ತೆ ಹೇಳಿ. ಹಾಗನ್ನಿಸ್ತು ನನಗೆ ನಿನ್ನೆ ರೆಟ್ರೋ ಸಿನಿಮಾವನ್ನು ನೋಡಿದಾಗ. ರೆಟ್ರೋ ಇದು ಕಾರ್ತಿಕ್ ಸುಬ್ಬರಾಜು ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಪಾರಿ ಅಂತ. ಅವನು ಅವನ ಅಪ್ಪನ ಜೊತೆಯಲ್ಲಿ ಇದ್ದು ಒಂದಷ್ಟು ಕೆಲಸಗಳಲ್ಲಿ ಭಾಗಿಯಾಗಿರ್ತಾನೆ. ಆ ಗ್ಯಾಪಲ್ಲಿ ಅವನಿಗೆ ಲವ್ ಆಗುತ್ತೆ ಆ್ಯಂಡ್ ಈ ಪ್ರೀತಿಗೋಸ್ಕರ ಈ ಎಲ್ಲವನ್ನ ಬಿಡಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಬಟ್ ಅದು ಅಷ್ಟು ಈಸಿನಾ? ಇಲ್ಲ ಅಲ್ವಾ? ಸೊ ಆ ಪ್ರೊಸೆಸ್ಸಲ್ಲಿ ಇವನಿಗೆ ಎದುರಾದಂಥ ಚಾಲೆಂಜಸ್ ಏನು, ಇವನಿಗೆ ಏನೇನು ತೊಂದರೆಗಳಾಯಿತು ಆ್ಯಂಡ್ ಈ ಸಿನಿಮಾ ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ, ಅಫ್ಕೋರ್ಸ್ ಕಾರ್ತಿಕ್ ಸುಬ್ಬರಾಜು ಅವರ ಆ ಲಾಸ್ಟ್ 15 ಮಿನಿಟ್ಸ್ ಏನಿರುತ್ತೆ ಅದು ಪ್ರತಿ ಸಿನಿಮಾದಲ್ಲೂ ಸಖತ್ತಾಗಿರುತ್ತೆ. ಅದು ಮೆಟಫಾರಿಕಲ್ ಆಗಿರುತ್ತೆ. ಅಲ್ಲೊಂದು ಒಳ್ಳೆ ಪಾಯಿಂಟನ್ನು ಟಚ್ ಮಾಡಿರ್ತಾರೆ ಅವರು ಎಲ್ಲ ಟೈಮಲ್ಲೂ. ಅಲ್ಲಿ ಟೋಟಲ್ ಸಿನಿಮಾದ ರೈಟಿಂಗನ್ನೇ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿರ್ತಾರೆ. ಸೊ ಅದು ಇಲ್ಲ ಆಗಿದೆ. ಆ ನಗು ಅನ್ನೋ ಕಾನ್ಸೆಪ್ಟ್, ಅಲ್ಲಿದ್ದಂಥ ಮೆಟಫರ್, ಆ ಸೀಕ್ವೆನ್ಸ್ ಸಿನಿಮಾದಲ್ಲಿ ಅತಿ ಇಂಪ್ಯಾಕ್ಟ್ ಮಾಡಿದಂಥ ಸೀಕ್ವೆನ್ಸ್ ಅದು ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಜನರಲ್ ಆಗಿ ಹೇಳಬೇಕಂದ್ರೆ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 1 ಗಂಟೆ ಹೋಗಿದೆ ಗೊತ್ತಾಗಲ್ಲ. ಅದು ಬೇರೆ ಅಲ್ಲಿ ಆಲ್ಮೋಸ್ಟ್ 1 ಟೇಕ್ ಶಾಟ್ ಇದೆ. ಅದು ಎಷ್ಟು ನಿಮಿಷ ತೆಗೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಎಲ್ಲ ಒಟ್ಟಿಗೆ ನಡೀತಿದೆ ಅನ್ನೋ ಭಾವನೆ ಕಟ್ಸೇ ಇರಲಿಲ್ಲ ಅಲ್ಲಿ. ಸೊ ಸೂಪರ್ ಆಗಿತ್ತು ಅದು. ಕ್ಯಾಮ್ರಾ ಮೂವ್ಮೆಂಟ್ ಈಗಲೂ ನನ್ನ ಕಣ್ಮುಂದೆ ಹಾಗೇ ಇದೆ. ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ಎಷ್ಟು ಕವರ್ ಆಗುತ್ತೆ, ಹೀಗೆ. ಸೊ ದ್ಯಾಟ್ ವಾಸ್ ಸೂಪರ್. ಸೊ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಏನಿತ್ತು ಅದನ್ನು ಅಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಅನ್ನಿಸ್ತು ಆ ಭಾಗದಲ್ಲಿ ಇವರು. ಇನ್ನು ಈ ಸಿನಿಮಾದಲ್ಲಿನ ಮೇನ್ ಹೀರೋ ಅಂದರೆ ಅದು ಸಂತೋಷ್ ನಾರಾಯಣನ್ ಅವರು. ಸಖತ್ ಡಿಫ್ರೆಂಟ್ ಮ್ಯೂಸಿಕ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಲ್ಲಿ ಹಳೆ ಟಚ್ ಕಾಣುತ್ತೆ, ಬಿಟ್ಟರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಿನಿಮಾವನ್ನು ಹ್ಯಾಂಡಲ್ ಮಾಡಿದ್ದು, ಹೋಲ್ಡ್ ಮಾಡಿದ್ದು, ಸಿನಿಮಾಗೆ ಸ್ವಲ್ಪ ಎನರ್ಜಿಯನ್ನು ಕೊಟ್ಟಿದ್ದು ಅವರೇನೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಕಣ್ಣೀಮ ಹಾಡು ಅದು ಥಿಯೇಟರ್ನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಸಿನಿಮಾ ತುಂಬಾ ಫ್ಲ್ಯಾಟ್ ಆಗಿದೆ. ಸ್ಪೆಷಲಿ ಸೆಕೆಂಡ್ ಹಾಫ್ ದಿಸ್ ಇಸ್ ನಾಟ್ ಅಟ್ ಆಲ್ ಎ ಕಾರ್ತಿಕ್ ಸುಬ್ಬರಾಜು ಪಡಂ. ರೈಟಿಂಗ್ ವಿಷಯದಲ್ಲಿ, ಸ್ಪೆಷಲಿ ಕ್ಯಾರೆಕ್ಟರ್ ರೈಟಿಂಗ್ ವಿಷಯದಲ್ಲಿ ಎಷ್ಟು ಆರ್ಟಿಫಿಷಿಯಲ್ ಆಗುತ್ತೆ ಅಂದರೆ ಸಿನಿಮಾ, ಅರೆ ವೈ ಅಂತ ಅನಿಸುತ್ತೆ ಅವುಗಳನ್ನು ನೋಡಿದಾಗ. ತುಂಬ ತೊಂದರೆ ಕೊಟ್ವು ಅವು. ಆ್ಯಂಡ್ ಇಲ್ಲಿನ ಕಾನ್ಸೆಪ್ಟ್ ಕಂಸ ಕೃಷ್ಣ ಈ ಕಾನ್ಸೆಪ್ಟನ್ನ ತಗೊಂಡಿದ್ದಾರೆ ಆ್ಯಂಡ್ ಅವುಗಳ ಲೇಯರಲ್ಲಿ ಮತ್ತೊಂದು ವಿಷಯ ಓಡುತ್ತೆ, ವಿಚ್ ಈಸ್ ಗುಡ್. ಬಟ್ ಅವುಗಳನ್ನ ಎಷ್ಟು ಅಂತ ನೋಡೋಣ ಹೇಳಿ ಅಲ್ವಾ? ಇಟ್ಸ್ ಟೂ ಮಚ್. ಪ್ರತಿ ಸಿನಿಮಾದಲ್ಲೂ ಅದನ್ನೇ ಇಟ್ಟರೆ, ಎಲ್ಲ ಫಿಲ್ಮ್ ಮೇಕರ್ ಕೂಡ ಅದನ್ನೇ ಕವರ್ ಮಾಡಿದ್ರೆ ಹೇಗೆ ಅನಿಸುತ್ತೆ? ಅದರ ಇಂಪ್ಯಾಕ್ಟ್ ಏನೂ ಇರೋದಿಲ್ಲ. ಅದು ಹೊಸ್ತು ಅಂತಲೂ ಅನಿಸೋದಿಲ್ಲ. ಆ್ಯಂಡ್ ದ ಲವ್ ಸ್ಟೋರಿ ಸೂಪರ್ ಆಗಿ ಸ್ಟಾರ್ಟ್ ಆಯಿತು, ಸಖತ್ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಒಂದು ಮುಖ್ಯವಾದ ಘಟ್ಟ ಆದಮೇಲೆ ಅದು ಸಖತ್ ತೊಂದರೆ ಕೊಡ್ತು. ಒಂದು ಡೆಪ್ತ್ ಅಂತ ಇರಲಿಲ್ಲ, ಒಂದು ಎಮೋಷ್ನಲ್ ಕನೆಕ್ಟ್ ಅಂತ ಇರಲಿಲ್ಲ ಸಿನಿಮಾದಲ್ಲಿ. ನಮ್ಮ ಹೀರೋನ ಕ್ಯಾರೆಕ್ಟರ್ನ ಏನೋ ಇಂದ ಏನೋ ಮಾಡ್ತಾರೆ. ಅಲ್ಲೊಂದು ಸೆಟಪ್ ಬರುತ್ತೆ ಕಲ್ಟ್ ಅಂತ, ಅದರ ಎಕ್ಸಿಕ್ಯೂಷನ್ ಅಂತಲೂ ಬಂದೇ ಇಲ್ಲ. ಇಟ್ ವಾಸ್ ಆಲ್ ಫ್ಲ್ಯಾಟ್, ಆಲ್ ಆರ್ಟಿಫಿಷಿಯಲ್. ಅಂದರೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅನ್ನೋದು. ಸ್ಪೆಷಲಿ ವಿಲನ್ ಕ್ಯಾರೆಕ್ಟರ್ನ ಬರೆದಿರೋ ರೀತಿ, ಅಲ್ಲಿರೋ ಏರಿಯಾನ ಡಿಸೈನ್ ಮಾಡಿರೋ ರೀತಿ ಚೆನ್ನಾಗಿ ಅನಿಸ್ಲಿಲ್ಲ, ತಲುಪಲಿಲ್ಲ ಅಂತ ಹೇಳ್ತೀನಿ. ಎಂಟರ್ಟೈನಿಂಗ್ ಆಗೂ ಇರಲಿಲ್ಲ, ಎಂಗೇಜಿಂಗ್ ಆಗೂ ಇರಲಿಲ್ಲ ಸಿನಿಮಾ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಬಿಲೋ ಆವ್ರೇಜ್ ಟು ಸ್ಟ್ರಿಕ್ಟ್ಲಿ ಆವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ. ಅವ್ರು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅದನ್ನು ಹೇಳೋದಕ್ಕೆ ತೆಗೆದುಕೊಂಡಿರುವಂಥ ರೂಟ್, ಆ ಪ್ರೊಸೀಡಿಂಗ್ಸ್, ಅಲ್ಲಿದ್ದಂಥ ಕ್ಯಾರೆಕ್ಟರ್ಸ್, ಅವರ ಪೋರ್ಟ್ರಿಯಲ್, ಅವರ ಎಕ್ಸಿಕ್ಯೂಷನ್ ಅದು ಏನೂ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಕಷ್ಟ ಆಯಿತು ಸೆಕೆಂಡ್ ಹಾಫ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳ್ತೀನಿ. ಇನ್ನು ಸೂರ್ಯ ಅವರು, ಅಫ್ಕೋರ್ಸ್ ಕಾರ್ತಿಕ್ ಸುಬ್ಬರಾಜು ಅವರ ಚಿತ್ರ ಅಂದರೆ ಅದು ಒಳ್ಳೆ ಚಾಯ್ಸೇ. ಬಟ್ ಈಗ ಸೂರ್ಯ ಅವರು ಇರುವಂಥ ಸ್ಥಿತಿಯಲ್ಲಿ ಪ್ರತಿಯೊಂದು ಕೂಡ ಮುಖ್ಯ ಆಗುತ್ತೆ. ಸೊ ಅವರು ಇನ್ನೂ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿ ಚಿತ್ರಗಳನ್ನು ಆರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.